ಬೆಂಗಳೂರು ಲೋಕಸಭಾ ಗ್ರಾಮಾಂತರ ಕ್ಷಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಕಡೆ 3 ಬಾರಿ ಜಯವನ್ನು ಸಾಧಿಸತಕ್ಕಂತಹ DK ಸುರೇಶ್ ಅವರು ಸ್ಪರ್ಧೆಯನ್ನು ಮಾಡಿದರೆ, ಮತ್ತೊಂದೆಡೆ ಏನೋ ವೈದ್ಯಕೀಯ ಸೇವೆಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ CN ಮಂಜುನಾಥ್ ಅವರಿದ್ದಾರೆ. ಅವ್ರನ್ನ ಮುಟ್ಟಿಗಿದ್ದಾರೆ. ಈಗಾಗಲೇ ಕೂಡ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಸರ್, ನನ್ನ ಮೊದಲ ಪ್ರಶ್ನೆ, ಸಾಮಾನ್ಯವಾಗಿ ಕೆಲವು ಜನರು ಮಾತನಾಡ್ತಿರುವಂತಹ ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದಿರಿ ನಮ್ಮ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ. ಆದರೆ ಈ ಕ್ಷೇತ್ರ ತಮಗೆ ಬೇಕಿತ್ತ, ತಮ್ಮ ಸಾಧನೆಯೇ ಸಾಕಿತ್ತು, ಈ ಕ್ಷೇತ್ರಕ್ಕೆ ಬರುವಂತಹ ಅಗತ್ಯ ಇತ್ತ CN ಮಂಜುನಾಥ್ ಅನ್ನುವಂಥ ಒಂದು ಟಾಕ್ ಇದೆ ಸರ್. ನಾನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ, ವರಿಷ್ಠರು ಆಯ್ಕೆ ಮಾಡಿದ್ದಾರೆ ಅಷ್ಟೇ. ಮತ್ತು ನಾವು ಸುದೀರ್ಘ ಈ ಹೃದ್ರೋಗ ಕ್ಷೇತ್ರದಲ್ಲಿ ಸೇವೆ ಮಾಡಿದ, ಅದು ಸಮಾಜ ಸೇವೆನೇ. ಈಗ ನಾನು ರಾಜಕೀಯಕ್ಕೆ ಬರ್ತಾ ಇರೋದು ರಾಜಕೀಯ ಮಾಡೋಕ್ಕಲ್ಲ. ನಾನು ರಾಜಕಾರಣಿ ಆಗಲಿಕ್ಕೆ ನನಗೇನು ಇಷ್ಟ ಇಲ್ಲ. ನಾನು ರಾಷ್ಟ್ರಕಾರಣಿ ಆಗಬೇಕು ಅನ್ನೋದೇ ನನ್ನ ಚಿಂತನೆ. ಸರ್, ನಿಮ್ಮ ರಾಷ್ಟ್ರಕಾರಣಿ ಆಗಬೇಕು ಅಂತನ್ನುವಂಥ ಚಿಂತನೆ ಏನೋ ಸರಿ ಇದೆ. ಅದಕ್ಕೆ ವಿರೋಧ ಪಕ್ಷಗಳು ಅವಕಾಶ ಮಾಡಿಕೊಡುತ್ತಾ, ಅಥವಾ ನಿಮ್ಮ ಪಕ್ಷದವರು ನಿಜಕ್ಕೂ ಕೂಡ ತಮ್ಮ ಮೇಲೆ ಇರತಕ್ಕಂಥ ವಿಶ್ವಾಸವನ್ನು ಇಟ್ಟು ಗೆಲ್ಲಿಸ್ಕೊಂಡು ಬರ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆಯಾ? ಇವಾಗ ನಮ್ಮ ಕಾರ್ಯಕರ್ತರ ಪ್ರೀತಿ ಮತ್ತು ಅಭಿಮಾನ, ಅವರ ರೆಸ್ಪಾನ್ಸ್ ನೋಡಿದರೆ ಖಂಡಿತ ಇದರಲ್ಲಿ ನಾವು ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಒಂದು ಎರಡನೇ ಮಾತಿಲ್ಲ. ಸರ್, ಒಂದು ಕಡೆ ಈಗ ಈ ರಾಜಕೀಯದಲ್ಲಿ ನೀವು ಹೇಳ್ತಾ ಇರೋ ಬಹಳ ಸುಸೂತ್ರವಾಗಿ ರಾಜಕಾರಣವನ್ನು ಮಾಡಬೇಕು, ಯಾವುದೇ ರೀತಿಯಾದಂಥ ತೊಂದರೆ ತಾಪತ್ರೆಗಳಾಗಬಾರ್ದು ಅಂತನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತೀರಾ. ಆದರೆ ಒಂದು ಕಡೆ ಮತದಾರರಿಗೆ ಆಮಿಷ ಒಡ್ಡುವಂಥ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ವಿರೋಧ ಪಕ್ಷದಿಂದ. ನೋಡೋಣ, ಮತದಾರರು ಪ್ರಜ್ಞಾವಂತರಾಗಿರ್ತಾರೆ, ಅದ್ರ ಬಗ್ಗೆ ಅವರು ತೀರ್ಮಾನ ಮಾಡ್ತಾರೆ. ತಮ್ಮ ಸೇವೆ ಮತದಾರರಿಗೆ ರೀಚ್ ಆಗಿದೆ ಅಂತ ಅನಿಸುತ್ತಾ ಸರ್? ಯಾಕಂದರೆ ತಳಮಟ್ಟದ ಮತದಾರರು ಕೂಡ ಇನ್ನೂ ರೀಚ್ ಆಗಿಲ್ಲ. CN ಮಂಜುನಾಥ್ ಸ್ವಲ್ಪ ವಿದ್ಯಾವಂತ ಮತದಾರರು ಮಾತ್ರ ಗೊತ್ತಿದ್ದಾರೆ ಅಂತನ್ನುವಂಥದ್ದು, ಹಾಗಾಗಿ ಅವರಿಗೆ ಹಿನ್ನಡೆ ಆಗ್ಬೋದು ಈ ಒಂದು ಚುನಾವಣೆಯಲ್ಲಿ ಅಂತ. ಇವತ್ತು ನಿಜವಾದ ವಿದ್ಯಾವಂತರು ಆದರೆ ಏನು ಡಿಗ್ರಿ ಮಾಡಿರೋರೇ ವಿದ್ಯಾವಂತರಲ್ಲ. ಡಿಗ್ರಿ ಮಾಡದೇ ಇದ್ದವರು, 5ನೇ ಕ್ಲಾಸ್ ಓದಿದ್ದವರು ಪ್ರಜ್ಞಾವಂತರು ಆದರೆ ನಿಜವಾದ ವಿದ್ಯಾವಂತರು. ಇವತ್ತು ಎಷ್ಟು ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ, ತುಂಬ ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ತಾಯಂದಿರಾಗ್ಬೋದು, ಅವ್ರು 5ನೇ ಕ್ಲಾಸ್ ಓದಿರ್ಬೋದು, 7ನೇ ಕ್ಲಾಸ್ ಓದಿರ್ಬೋದು. ಸರ್, ನೀವು ನಿಂತಿದ್ದೇ ನಮ್ಮ ಸೌಭಾಗ್ಯ ಅಂತಾರೆ ಅವರು. ನಿಮ್ಮಂಥವ್ರು ಬೇಕಿತ್ತು ಸರ್ ಅಂತಾರೆ ಅವರು. ಸೊ ಅದಕ್ಕೋಸ್ಕರ ಪದವೀಧರರೆಲ್ಲ ವಿದ್ಯಾವಂತರಲ್ಲ, ಡಿಗ್ರಿ ಮಾಡಿದವರೆಲ್ಲ ವಿದ್ಯಾವಂತರಲ್ಲ. ತಿಳುವಳಿಕೆ ಇರೋರು ನಿಜವಾದ ವಿದ್ಯಾವಂತರು. ಇವನ್ 3ನೇ ಕ್ಲಾಸ್ ಓದಿರ್ಬೋದು, ತಿಳುವಳಿಕೆ ಇದ್ದರೆ ಅವರು ವಿದ್ಯಾವಂತರು. ಈಗ ತಮಗೆ CN ಮಂಜುನಾಥ್ ಅವ್ರಿಗೆ ಕ್ಲೀನ್ ಇಮೇಜ್ ಇದೆ. ರಾಜಕಾರಣಕ್ಕೆ ಬಂದ ಮೇಲೆ ಅದೇನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದೆಯಾ? ಇವಾಗ ನಾವು ನಮ್ಮ ಒರಿಜಿನಾಲಿಟಿ ಚೇಂಜ್ ಮಾಡಲ್ಲ, ಗೊತ್ತಾಯ್ತಾ? ಸೊ ನಾವು ರಾಜಕಾರಣಕ್ಕೆ ಬಂದಿರೋದು ಇದು ಸೇವೆ ಮಾಡಲಿಕ್ಕೆ ಬಂದಿರೋದೇ ಹೊರತು ಇನ್ನೇನು ಇದ್ರ ಬಗ್ಗೆ ನಮಗೇನು ಆಸೆ ಇಲ್ಲ. ಅದು ಮಾಡಬೇಕು ಇದು ಮಾಡಬೇಕಂತ ಆಸೆ ಇಲ್ಲ. ಒಂದು ಅವಕಾಶ. ಯಾಕೆಂದರೆ ಹಲವಾರು ಸ್ನೇಹಿತರುಗಳು ಹೇಳ್ತಾಯಿದ್ರು, ನೀವು ನಮ್ಮ ರಾಜ್ಯದಲ್ಲಿ ಏನು ಒಂದು ರಿಫಾರ್ಮ್ಸು ಅಥವಾ ಸುಧಾರಣೆ ತಂದಿದ್ದೀರಾ, ಇದು ರಾಷ್ಟ್ರ ಮಟ್ಟಕ್ಕೆ ಯಾಕೆ ನೀವು ತಲುಪಿಸಬಾರ್ದು ಅಂತ ಅದೊಂದು ಪ್ರಯತ್ನ. ಗೆಲ್ಲುವಂಥ ವಿಶ್ವಾಸ ತಮಗೆ ಇದೆಯಾ ಸರ್? ಇದ್ದರೆ ಯಾವ ಆಧಾರದ ಮೇಲೆ ಹೇಳ್ತೀನಿ? ನನ್ನ ನಗುವಿನ ಆಧಾರದ ಮೇಲೆ ಹೇಳ್ತೀನಿ ಒಂದು ಸರ್. ಎಸ್, ತಾವು ಹೇಳೋದಾಗೇನೆ ಸರ್. ತಾವು ಓಕೆ ಸರ್, ಕೊನೆ ಪ್ರಶ್ನೆ. ಇವಾಗ ಕೆಲವರು ಹಣ ಮತ್ತು ಗಿಫ್ಟನ್ನು ಹಂಚುವಂಥ ಮುಖಾಂತರವಾಗಿ ಮತದಾರರನ್ನ ತಮ್ಮತ್ತ ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ. ಇದರ ನಡುವೆ ತಾವು ಗೆಲುವು ಸಾಧಿಸಲಿಕ್ಕೆ ಸಾಧ್ಯನಾ ಅಂತ? ಈಗಾಗಲೇ ಹೇಳಿದೆ, ಪ್ರಜ್ಞಾವಂತ ಮತದಾರರಿಗೆ ಅರ್ಥ ಆಗುತ್ತೆ. ಸೊ ನಮ್ಮ ಗೆಲುವಿನ ಬಗ್ಗೆ ವಿಶ್ವಾಸ ಇದೆ. 100% ಗೆಲ್ತೀರಿ ಸರ್ ತಾವು? ಎಸ್. ಇದಿಷ್ಟು ಡಾಕ್ಟರ್ CN ಮಂಜುನಾಥ್ ಅವರ ವಿಶ್ವಾಸದ ನುಡಿಗಳು. 100% ನಾನು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇನೆ, ಪ್ರಜ್ಞಾವಂತ ಮತದಾರರು ನನ್ನನ್ನು ಗೆಲ್ಲಿಸ್ತಾರೆ ಅಂತನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು.